ಪ್ರೈಸ್ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾಕಾಲವು ಸ್ವಂತವಾಗಿರಲಿ. ಆಮೆನ್. ಈ ದಿನ ಸಂದೇಶದ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 7-8ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 7 ವರ್ಡ್ಸ್ 7-8. ಕೇಳಿರಿ, ಅದು ನಿಮಗೆ ಕೊಡಲ್ಪಡುವುದು, ಹುಡುಕಿರಿ, ನಿಮಗೆ ಸಿಗುವುದು, ತಟ್ಟಿರಿ, ಬಾಗಿಲು ನಿಮಗೆ ತೆರೆಯಲ್ಪಡುವುದು. ಏಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಪಡೆದುಕೊಳ್ಳುವನು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯುವುದು. ದೇವರಿಗೆ ಸ್ತೋತ್ರ. ಇಲ್ಲಿ ಯೇಸು ಕ್ರಿಸ್ತರು 3 ಕಾರ್ಯಗಳನ್ನ ಕುರಿತಾಗಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಏನು ಅಂತಂದರೆ, ಕೇಳ್ರಿ, ನೀವು ಕೇಳ್ರಿ, ನಿಮಗೆ ಕೊಡಲ್ಪಡುತ್ತೆ ಅನ್ನೋದು ದೇವರ ಆಜ್ಞೆ ಆಗಿದೆ. ದೇವರಿಗೆ ಸ್ತೋತ್ರ. ಸೊ ನಾವು ಏನು ಬೇಕಾದ್ರೂ ಕೇಳ್ಬೋದು ಅಂತಂದರೆ, ಏನು ಬೇಕಾದರೂ ಕೇಳಂಗಿಲ್ಲ, ದೇವರ ಚಿತ್ತಾನುಸಾರವಾಗಿ ಕೇಳಬೇಕು ಅಂತ ವಾಕ್ಯ ನಮ್ಗೆ ಹೇಳ್ಕೊಡುತ್ತೆ. 1 ಯೋಹನ್ನು 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಆತನ ಚಿತ್ತಾನುಸಾರವಾಗಿ ನಾವು ಬೇಡ್ಕೋಬೇಕು, ಆಗ ಆ ಪ್ರಾರ್ಥನೆಗಳು ಕೇಳಲ್ಪಡುತ್ತೆ ಅಂತ. ದೇವರಿಗೆ ಸ್ತೋತ್ರ. ಸೊ ಇನ್ನೊಂದು ಕಾರ್ಯ ಮಾತಾಡ್ತಾ ಇದ್ದಾರೆ ಇಲ್ಲಿ ಯೇಸು ಕ್ರಿಸ್ತರು. ಹುಡುಕಿರಿ, ನಿಮಗೆ ಸಿಕ್ಕುವುದು. ಏನು ಹುಡುಕಬೇಕು? ಓಶಾಯ ಪ್ರವಾದಿ 15ನೇ ಓಶಾಯ ಪ್ರವಾದಿ 5ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ನಮ್ಗೆ ಹೇಳ್ಕೊಡುತ್ತೆ. ಅಪರಾಧಗಳನ್ನು ಒಪ್ಪಿಸಿ ಅರಕೆ ಮಾಡಿ ಆತನ ಮುಖವನ್ನು ಹುಡುಕಿರಿ ಅಂತ. ದೇವರಿಗೆ ಸ್ತೋತ್ರ. ನಾವು ಹೇಗೆ ದೇವರ ಸನ್ನಿಧಿಗೆ ಹೋಗಬೇಕು ಅಂದರೆ, ನಾವು ಅಪರಾಧಗಳನ್ನು ಒಪ್ಪಿಸಿ ಅರಕೆ ಮಾಡಿ ದೇವರ ಮುಖವನ್ನು ನಾವು ಹುಡುಕಬೇಕು ಅಂತ ಹೇಳ್ಕೊಡುತ್ತೆ. ದೇವರಿಗೆ ಸ್ತೋತ್ರ. ಇನ್ನೊಂದು ಕಾರ್ಯವನ್ನು ಮಾತಾಡ್ತಾ ಇದ್ದಾರೆ ಯೇಸು ಕ್ರಿಸ್ತರಲ್ಲಿ. ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ದೇವರಿಗೆ ಸ್ತೋತ್ರ. ಏನು ತೆರೆಯಲ್ಪಡುತ್ತೆ, ಏನು ತೆರೆಯುತ್ತೆ, ಏನು ಕಾರ್ಯಗಳು ನಡೆಯುತ್ತೆ ಅಂತ ನಮಗೀಗ ವಾಕ್ಯಗಳು ಹೇಳ್ಕೊಡುತ್ತೆ. ನಾವು ನೋಡೋಣ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ. 2 ಕ್ರಾನಿಕಲ್ ಚಾಪ್ಟರ್ 7 ವರ್ಡ್ 11-16. ಸೊಲೊಮೋನನು ಯೆಹೋವನ ಆಲಯವನ್ನು ಅರಸನ ಅರಮನೆಯನ್ನು ಕಟ್ಟಿಸಿ ತೀರಿಸಿದನು. ಯೆಹೋವನ ಆಲಯದಲ್ಲಿಯೂ ತನ್ನ ಮನೆಯಲ್ಲಿಯೂ ಮಾಡಲು ಮೊದಲು ಸೊಲೊಮೋನನು ಹೃದಯದಲ್ಲಿ ಬಂದಿದ್ದೆಲ್ಲವನ್ನ ಮಾಡಿದನು, ಸಫಲವಾಗುವಂತೆ ಸಾಧಿಸಿದನು. ಯೆಹೋವನು ರಾತ್ರಿಯಲ್ಲಿ ಸೊಲೊಮೋನನಿಗೆ ಕಾಣಿಸಿಕೊಂಡು ಅವನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಬಲಿ ಅರ್ಪಿಸುವ ಆಲಯವಾಗಿ ನನಗೆ ಈ ಸ್ಥಳವನ್ನು ಆಯ್ದುಕೊಂಡಿದ್ದೇನೆ. ಮಳೆ ಇಲ್ಲದಂತೆ ನಾನು ಆಕಾಶವನ್ನು ಮುಚ್ಚಿದರೂ ದೇಶವನ್ನು ತಿಂದುಬಿಡಲು ಮಿಡತೆಗಳಿಗೆ ಆಜ್ಞಾಪಿಸಿದರು. ಇಲ್ಲವೇ ನನ್ನ ಜನರ ಮಧ್ಯದಲ್ಲಿ ಘೋರ ವ್ಯಾಧಿಯನ್ನು ಕಳುಹಿಸಿದರು. ನನ್ನ ಹೆಸರಿನಿಂದ ಕರೆಯಲ್ಪಡುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ನನ್ನನ್ನು ಹುಡುಕಿ ತಮ್ಮ ದುರ್ಮಾರ್ಗಗಳಿಂದ ತಿರುಗಿದರೆ, ಆಗ ನಾನು ಆಕಾಶದಿಂದ ಕೇಳಿ ಅವರ ಪಾಪವನ್ನು ಮನ್ನಿಸಿ ಅವರ ದೇಶವನ್ನು ಗುಣಪಡಿಸುವೆನು. ಈಗ ಈ ಸ್ಥಳದ ಪ್ರಾರ್ಥನೆಗೆ ನನ್ನ ಕಣ್ಣುಗಳು ತೆರೆದಿರುವವು, ನನ್ನ ಕಿವಿಗಳು ಆಲೈಸುತ್ತಿರುವವು. ನನ್ನ ಹೆಸರು ಯುಗಾಂತರಕ್ಕೂ ಅಲ್ಲಿ ಇರುವಂತೆ ಈ ಮನೆಯನ್ನು ಆಯ್ದುಕೊಂಡು ಪರಿಶುದ್ಧ ಮಾಡಿದ್ದೇನೆ. ನನ್ನ ಕಣ್ಣುಗಳು, ನನ್ನ ಹೃದಯವು ಅಲ್ಲಿ ಎಲ್ಲ ದಿವಸಗಳಲ್ಲಿ ಇರುವವು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ಮಕ್ಕಳ, ವಾಕ್ಯ ಭಾಗದಲ್ಲಿ ಸೊಲೊಮೋನ ಅರಸನು ಯಾರು ಅಂದರೆ ಮಹಾಜ್ಞಾನಿ. ದೇವರಿಂದ ಮಹಾಜ್ಞಾನವನ್ನು ಪಡೆದುಕೊಂಡಂತಹ ಅರಸನು. ಆತನ ಮಹಾಜ್ಞಾನಕ್ಕೆ ಸಾಕ್ಷಿ ಅವನು ಕೊಟ್ಟಿರ್ತಕ್ಕಂಥ ಅವನ ಮೂಲಕವಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂತಹ ಜ್ಞಾನೋಕ್ತಿಗಳು, ಪ್ರಸಂಗಿ ಪುಸ್ತಕ ಅಷ್ಟು ಮಾತ್ರ ಅಲ್ಲ, ಪರಮಗೀತೆ ಪುಸ್ತಕಗಳು ಬಹಳ ಅದ್ಭುತವಾದ ಬರವಣಿಗೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸೊಲೊಮೋನ ಅರಸನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವಾಲಯವನ್ನು ಕಟ್ಬಿಟ್ಟು, ಅರಮನೆಯನ್ನು ಕಟ್ಬಿಟ್ಟು ಅದನ್ನು ಸಮರ್ಪಣೆ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಂಥ ಅದ್ಭುತವಾದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತಂದರೆ, ಬಹಳ ಅದ್ಭುತವಾದ ಪ್ರಾರ್ಥನೆ. ಇವತ್ತು ನಾವು ಯಾವ ಸನ್ನಿವೇಶದ ಬೇಕಾದ್ರೂ ದೇವರ ಸನ್ನಿಧಿಗೆ ಹೋಗ್ತಿದ್ದೀವಿ ಪ್ರಾರ್ಥನೆ ಮಾಡಿ. ಎಂಥ ಪರಿಸ್ಥಿತಿಗಳನ್ನಾದ್ರೂ ಸಹ ದೇವರೇ ನಮ್ಮನ್ನು ಕ್ಷಮಿಸಿ ದೇವರೇ ಅಂತ ನಾವು ಕೇಳ್ಕೊತಾ ಇದ್ದೀವಲ್ವ. ಖಚಿತವಾಗಿ ಸೊಲೊಮೋನ ಅರಸನು ಮಾಡಿದಂಥ ಪ್ರಾರ್ಥನೆಗಳೇ. ದೇವರಿಗೆ ಸ್ತೋತ್ರ. ಅನೇಕರು ಪ್ರಾರ್ಥನೆಗಳು ನಮಗೆ ಬಹಳ ಆಶೀರ್ವಾದಕರವಾಗಿದೆ. ದೇವರಿಗೆ ಸ್ತೋತ್ರ.
ಮೊದಲನೇದಾಗಿ ನೋಹನ್ ಮಾಡಿದಂಥ ಪ್ರಾರ್ಥನೆ. ನೋಹನ್ ಮಾಡಿದಂಥ ಪ್ರಾರ್ಥನೆಯಲ್ಲಿ, ದೇವರೇ ಭೂಮಿಯನ್ನು ನಿನ್ನ ಕನಿಕರಿಸಿ ದೇವರೇ ಅಂತ ಮಾಡಿದಂಥ ಪ್ರಾರ್ಥನೆಗೆ ದೇವರು ಆವಾಗ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾರೆ. ಹೌದು, ನಾನು ಭೂಮಿಯ ಮೇಲೆ ಇಂಥ ಪ್ರಳಯವನ್ನು ಇನ್ನೆಂದಿಗೂ ಸಹ ನಾನು ಬರಮಾಡಲ್ಲ, ಸೊ ನಾನು ಕನಿಕರಿಸಿದ್ದೇನೆ ಅಂತ ಹೇಳಿ ದೇವರು ಮಳೆ ಬಿಲ್ಲನ್ನು ಇಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ದಾವೀದ ಅರಸನ ಪ್ರಾರ್ಥನೆ ಮಾಡಿದ, ದೇವರೇ ನೀನು ಪಾಪಗಳನ್ನ ಕ್ಷಮಿಸಲ್ಲ ಅನ್ನೋದಾದರೆ ನಿನ್ನ ಸಮ್ಮುಖದಲ್ಲಿ ನಿಂತ್ಕೊಳ್ಳೋದಕ್ಕೆ ಯಾವ ಮನುಷ್ಯನಿಗೆ ಅಧಿಕಾರ ಇದೆ? ನೀನು ನಮ್ಮನ್ನು ಕ್ಷಮಿಸು ದೇವರೇ ಅಂತ ಪ್ರಾರ್ಥನೆ ಮಾಡ್ದ. ಹೌದು, ಅದು ಕ್ಷಮಿಸೋದಕ್ಕೆ ದೇವರಿಂದ ಅನುಮತಿ ಬಂತು. ದೇವರಿಗೆ ಸ್ತೋತ್ರ. ಈಗ ಸೊಲೊಮೋನ ಅರಸನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಷ್ಟೊಂದು ಅದ್ಭುತವಾದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ, ಭೂಮಿ ಇರೋವರೆಗೂ ಸಹ ನಮ್ಮ ಬೇಕಾಗಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು, ರಕ್ಷಣೆಗಳನ್ನು, ಸ್ವಸ್ಥತೆಯನ್ನು, ಸೌಖ್ಯವನ್ನು ಎಲ್ಲವನ್ನು ಕುರಿತಾಗಿ ಸೊಲೊಮೋನ ಅರಸನ ಪ್ರಾರ್ಥನೆ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಸೊ ಆ ಎಲ್ಲ ಪ್ರಾರ್ಥನೆಗಳನ್ನ ಕೇಳಿ ದೇವರು ಹೇಳ್ತಾ ಇದ್ದಾರೆ ದರ್ಶನದಲ್ಲಿ ಬಂದ್ಬಿಟ್ಟು ಸೊಲೊಮೋನ ಅರಸನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಬಗ್ಗೆ ಇನ್ನೊಂದ್ಸರಿ ನೋಡೋಣ. ಯೆಹೋವನು ರಾತ್ರಿಯಲ್ಲಿ ಸೊಲೊಮೋನ ಅರಸನಿಗೆ ಕಾಣಿಸಿಕೊಂಡು ಅವನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಬಲಿ ಅರ್ಪಿಸುವ ಆಲಯವಾಗಿ ನನಗೆ ಈ ಸ್ಥಳವನ್ನು ಆಯ್ದುಕೊಂಡಿದ್ದೇನೆ. ಮಳೆ ಇಲ್ಲದಂತೆ ನಾನು ಆಕಾಶವನ್ನು ಮುಚ್ಚಿದರೂ ದೇಶವನ್ನು ತಿಂದು ಬಿಡಲು ಮಿಡತೆಗಳಿಗೆ ಆಜ್ಞಾಪಿಸಿದರೂ ಇಲ್ಲವೇ ನನ್ನ ಜನರ ಮಧ್ಯದಲ್ಲಿ ಘೋರ ವ್ಯಾಧಿಯನ್ನು ಕಳುಹಿಸಿದರು. ನನ್ನ ಹೆಸರಿನಿಂದ ಕರೆಯಲ್ಪಡುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ನನ್ನನ್ನು ಹುಡುಕಿ ತಮ್ಮ ದುರ್ಮಾರ್ಗಗಳಿಂದ ತಿರುಗಿದರೆ, ಆಗ ನಾನು ಆಕಾಶದಿಂದ ಕೇಳಿ ಅವರ ಪಾಪಗಳನ್ನು ಮನ್ನಿಸಿ ಅವರ ದೇಶವನ್ನು ಗುಣಪಡಿಸುವೆನು. ಈಗ ಈ ಸ್ಥಳದಲ್ಲಿ ಮಾಡಿದ ಪ್ರಾರ್ಥನೆಗೆ ನನ್ನ ಕಣ್ಣುಗಳು ತೆರೆದವು, ನನ್ನ ಕಿವಿಗಳು ಆಲೋಚಿಸುತ್ತಿರುವವು. ನನ್ನ ಹೆಸರು ಯುಗ ಯುಗಾಂತರಕ್ಕೂ ಇಲ್ಲಿ ಇರುವಂತೆ ಈ ಮನೆಯನ್ನು ಆಯ್ದುಕೊಂಡು ಪರಿಶುದ್ಧ ಮಾಡಿದ್ದೇನೆ. ನನ್ನ ಕಣ್ಣುಗಳು, ನನ್ನ ಹೃದಯವು ಅಲ್ಲಿ ಎಲ್ಲ ದಿನಗಳಲ್ಲೂ ಇರುವವು. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಹೇಗಿತ್ತು ಅಂತಂದರೆ ದೇವರ ಚಿತ್ತಾನುಸಾರವಾಗಿತ್ತು. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಹೇಗಿತ್ತು ಅಂದರೆ ಕ್ಷಮಿಸಲ್ಪಟ್ಟ ಹೃದಯದಿಂದ, ತಗ್ಗಿಸಲ್ಪಡುವಿಕೆಯಿಂದ, ದೀನತೆಯಿಂದ ಇತ್ತು. ಪ್ರಾರ್ಥನೆ ಹೇಗಿತ್ತು ಅಂದರೆ ಆ ಪ್ರಾರ್ಥನೆ ಪರಲೋಕವನ್ನು ತಟ್ಟುವಷ್ಟು ಮಟ್ಟಿಗಿತ್ತು. ದೇವರಿಗೆ ಸ್ತೋತ್ರ. ಆ ಪ್ರಾರ್ಥನೆಯನ್ನೇ ಕೇಳಿ ದೇವರು ಉತ್ತರ ಕೊಡ್ತಾ ಇದ್ದಾರೆ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ದೇವರಿಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿ ದೇವರು ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರೀತಿ ದೇವ್ರ ಮಕ್ಕಳೇ, ಹಾಗಾಗಿ ದೇವರಿಗೆ ಸ್ತೋತ್ರ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಬೇಕಾದ್ರೆ ನಮ್ಮ ಜೀವಿತಗಳಲ್ಲಿ ಈ 3 ಕಾರ್ಯಗಳು ಇರಬೇಕು. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡುವಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡಲೇಬೇಕು, ನಾವು ನಿಮ್ಮನ್ನು ಕೇಳಲೇಬೇಕು ಅನ್ನೋದು ನಿಮ್ಮ ಆಜ್ಞೆ ಆಗಿದೆ. ಆದರೆ ಹೇಗೆ ನಾವು ಕೇಳಬೇಕು ಅನ್ನೋದನ್ನು ಇವತ್ತು ನಮಗೆ ಕಲಿಸ್ಕೊಟ್ಟಿದ್ದೀರಾ. ಹಾಗೆ ಕೇಳೋದಾದರೆ ನಮಗೆ ಆಶೀರ್ವಾದಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಮಗೆ ಕಲಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಾವು ತಗ್ಗಿಸ್ಕೊಂಡು ನಿಮ್ಮ ಚಿತ್ತಾಂತರ ನಾವು ಪ್ರಾರ್ಥನೆ ಮಾಡ್ತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯೊಳಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯೊಳಗಿದ್ದಾರೆ, ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ನಂಬಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ನಮ್ಮ ಪ್ರಾರ್ಥನೆ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ವಾಕ್ಯಗಳನ್ನ ಕೇಳೋದ್ರಂತೆ ಪ್ರಾರ್ಥಿಸೋಣ. ಆಮೇಲೆ ಹೆಚ್ಚಿನ ಸಂದೇಶಗಳನ್ನ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ದೇವರ ಕೃಪೆಯಿಂದ. ದೇವರಿಗೆ ಸ್ತೋತ್ರ. ವಾಕ್ಯದ ಪ್ರಕಾರ ಪ್ರಾರ್ಥಿಸಿ ಆಶೀರ್ವಾದವನ್ನು ಅಂದ್ಕೊಳ್ಳಿ. ಆಮೇನ್. ಆಲ್ ದಿ ಬೆಸ್ಟ್.